ದೋಸ್ತ, ಆ ಸೌದತ್ತಿ ಕಡೆ ಮಲಪ್ರಭಾ ನದಿ ದಂಡಿ ಹೋಗ್ಬೇಡ ಅಂತಾರಲ್ಲ, ಅದು ಯಾಕಂತ ಗೊತ್ತೈತೇನ? ಅಲ್ಲಿ ಮೊಸಳಿ ಮನುಷ್ಯರನ್ನ ತಿನ್ನೋದಲ್ಲೋ, ಮನುಷ್ಯನೇ ಮೊಸಳಿ ಆಗ್ಯಾನ. ಆ ಮೊದಲನೇ ಎಪಿಸೋಡ್ ಒಳಗ ಒಂದ್ ಹೆಣ ಸಿಕ್ತೈತ್ ನೋಡು. ಛೇ, ಅದ್ರ ತಲಿ ಇಲ್ಲ, ಮೈಯೆಲ್ಲ ಕುಕ್ಕಿ ಕುಕ್ಕಿ ಸೀಳ್ಯಾರ. ನೀನು ಇದನ್ನ ನೋಡಿ ಅಯ್ಯೋ ಮೊಸಳಿ ಇರ್ಬೇಕು ಅಂತಿ. ಆದ್ರ ಅಲ್ಲಿ ಚಾಕು ಹಿಡಿದು ಕುಂತ ಯಾವನೋ ಒಬ್ಬ ರಾಕ್ಷಸ ಅದಾನ. ಆ ಶಾರ್ಟ್ ನೋಡಿ ನನ್ಗಂತೂ ಮೈಯೆಲ್ಲ ಬೆದರಿಕೆ ಬಿಡು. ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಿನಿಮಾ ಮಾತು. ನೋಡ್ರಿ, ಈ ಸೀರೀಸ್ ಹೆಸರ ರಾಕ್ಷಸ. ನಮ್ಮ ವಿಜಯ ರಾಘವೇಂದ್ರನ್ನ ಆಕ್ಟಿಂಗ್ ಮಾಡ್ಯಾರ. ಅವ್ರ ಇದ್ರಾಗ ಸಬ್ ಇನ್ಸ್ಪೆಕ್ಟರ್ ಹನುಮಪ್ಪ ಅದಾರ. ಮನುಷ್ಯ ಎಂತ ಆಕ್ಟಿಂಗ್ ಮಾಡ್ಯಾರ ಅಂದ್ರ ಅಪ್ಪಟ ನಮ್ಮ ಉತ್ತರ ಕರ್ನಾಟಕದ ಪೊಲೀಸ್ ಇದ್ದಂಗ ಕಾಣ್ತಾರ. ಆ ಮಾತು, ಆ ನಡಿಗೆ, ಆ ಕಾಕಿ ಕದರ. ಕತೆ ಏನಂದ್ರ ಅಲ್ಲಿ ಸೌದತ್ತಿ ಯಲ್ಲಮ್ಮನ ಗುಡಿ ಹತ್ರ ಸಾಲು ಸಾಲು ಸಾವಾಗ್ತಿರ್ತಾವ. ಮಂದಿಗೆಲ್ಲ ಮೊಸಳಿ ಮೊಸಳಿ ಅಂತ ಬೆದರಿಕೆ ಅವು ಹಾರಿ ಹೋಗ್ಯಾರ. ಆದ್ರ ನಮ್ಮ ಹನುಮಪ್ಪನಿಗೆ ಗೊತ್ತೈತಿ ಇದ್ರ ಹಿಂದೆ ಯಾವನೋ ಶಾನ್ಯ ಮನುಷ್ಯ ಅದಾನ ಅಂತ. ಒಂದ್ ಕಡೆ ಹೆಂಡತಿ ಬಸುರಿ ಅದಾಳ, ಇನ್ನೊಂದ್ ಕಡೆ ಈ ಕೇಸ್ನ ತಲೆ ತಿಂತೈತಪ್ಪ. ಅವನ್ ಕಷ್ಟ ನೋಡಿದ್ರ ಕಣ್ಣಾಗ ನೀರ್ ಬರ್ತಾವ. ಇನ್ನೊಬ್ಬ ಅದ ನೋಡ್ ದೋಸ್ತ, ಆ ಬೀರ. ಅವನ ಆಕ್ಟಿಂಗ್ ನೋಡಿದ್ರ ಒಂಥರ ಮೈ ಜೂಮ್ ಅಂತೈತಿ. ನಮ್ ಕಡೆ ಭಾಷೆ ಎಷ್ಟು ಚಂದ ಬಳಸ್ಯಾರಂದ್ರ ಒಂದೊಂದ್ ಡೈಲಾಗು ಗುಂಡು ಹೊಡೆದಂಗ ಅದಾವ. ಲೇ ಮಗನ, ನದಿ ನೀರ ಕೆಂಪಾಗೈತಿ ಅಂದ್ರ ಮೀನು ಸತ್ತಿಲ್ಲ, ಮನುಷ್ಯ ಸತ್ತಾನಂತ ತಿಳಿ ಅನ್ನೋ ರೇಂಜ್ಗೆ ಸೀರೀಸ್. ಡೈರೆಕ್ಷನ್ ಅಂತೂ ಕಿರಾಕೈತಿ. ಆ ಮಂಜು ಮೆಚ್ಚದ ಹೊಲಗಳು, ಹರಿತಿರೋ ಮಲಪ್ರಭಾ ನದಿ ನೋಡ್ಲಿಕ್ಕೆ ಚಂದ ಆದ್ರೂ ಮನಸ್ಸಿನ್ಯಾಗ ಒಂಥರ ಭಯ ಹುಟ್ಟಿಸ್ತೈತಿ. ಒಟ್ಟು 7 ಎಪಿಸೋಡ್ ಅದಾವ. ಒಂದಾದ್ಮೇಲೆ ಒಂದು ಮುಗಿಯೋ ತನಕ ನನಗೆ ನಿದ್ದೆ ಹತ್ತಂಗಿಲ್ಲ. ನೋಡ್ ಮರಯ್ಯ, ಈ ಸೀರೀಸ್ ಬರೀ ಮರ್ಡರ್ ಮಿಸ್ಟ್ರಿ ಅಷ್ಟೇ ಅಲ್ಲ, ಇದು ನಮ್ಮ ಮಣ್ಣಿನ ಕತೆ. ಜನ ಹೆಂಗ ಮೂಢನಂಬಿಕೆ ನಂಬ್ತಾರ, ಅದರ ನಡುವೆ ಸತ್ಯ ಹೆಂಗ ಹಾರಿ ಹೋಗ್ತೈತೆ ಅನ್ನೋದ ಇಷ್ಟು ಚಂದಾಗಿ ತೋರಿಸಿದಾರ. ನೀನ ಜೀಪ ಒಳಗ ರಾಕ್ಷಸ ನೋಡಿ ಹೇಳು ಹೆಂಗೈತಿ ಅಂತ. ಆದ್ರೆ ನೆನಪಿಡು, ರಾತ್ರಿ ಒಬ್ನೇ ಕೂತ್ ನೋಡ್ಬೇಡ. ಆಮೇಲೆ ಶೌಚಾಲಯಕ್ಕೆ ಹೋಗ್ಬೇಕಾದ್ರೆ ಯಾರನ್ನಾದ್ರೂ ಕರಿಬೇಕಾಗ್ತೈತಿ. ಆಸ್ ಯೂಶುವಲ್ ಮತ್ತೆ ಭೇಟಿ ಆಗೋಣ. ಚೆಲುವೆಯ ನೋಟ ಚೆನ್ನ